ಹಾಗಾದ್ರೆ ಎಲ್ಲೆಲ್ಲಿ ಮೆಟ್ರೋ ದರ ಎಷ್ಟೆಷ್ಟಿದೆ? ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರು ಮೆಟ್ರೋ ತುಂಬಾ ಕಾಸ್ಟ್ಲಿಯೆಸ್ಟ್ ಅಂತ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ. ಆ ಪ್ರಕಾರ ಎಲ್ಲೆಲ್ಲಿ ಮೆಟ್ರೋ ದರ ಎಷ್ಟೆಷ್ಟಿದೆ ಅನ್ನೋದನ್ನ ನೋಡಿದ್ರೆ ದೆಹಲಿಯಲ್ಲಿ ಕನಿಷ್ಠ ದರ 11, ಗರಿಷ್ಠ ದರ 64. ಹೈದರಾಬಾದ್ ಕನಿಷ್ಠ ದರ 11, ಗರಿಷ್ಠ ದರ 69 ರೂಪಾಯಿ. ಚೆನ್ನೈನಲ್ಲಿ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 50 ರೂಪಾಯಿ. ಮುಂಬೈನಲ್ಲಿ ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 80 ರೂಪಾಯಿ. ಆದರೆ ಬೆಂಗಳೂರಿನಲ್ಲಿ ಕನಿಷ್ಠ ದರ 10 ರೂಪಾಯಿ ಮತ್ತು ಗರಿಷ್ಠ ದರ 90 ರೂಪಾಯಿ. ಅಂದ್ರೆ ಬೇರೆ ಮೆಟ್ರೋಗಳಿಗೆ ಹೋಲಿಸಿದ್ರೆ ಬೆಂಗಳೂರು ಮೆಟ್ರೋ ದರ ಸ್ವಲ್ಪ ಜಾಸ್ತಿನೇ ಇದೆ. ಆದ್ರೆ ಈ ಮೆಟ್ರೋ ದರ ಏರಿಕೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನಿಂದಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಯಾರು ಕೂಡ ಇದರ ಬಗ್ಗೆ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ತಾ ಇಲ್ಲ. ಮೆಟ್ರೋ ಪ್ರೈಸ್ ಹೈಕ್ ವಿಚಾರದಲ್ಲಿ ಯಾರು ರೆಸ್ಪಾನ್ಸಿಬಲ್ ಅನ್ನೋ ವಿಚಾರದಲ್ಲಿ ಕೇಂದ್ರ ನಾನಲ್ಲ ಅಂತ ಹೇಳುತ್ತೆ, ರಾಜ್ಯ ಕೂಡ ನಾನಲ್ಲ ಅಂತ ಹೇಳುತ್ತೆ. ಈ ಮಧ್ಯೆ ಈ ಒಂದು ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಒಬ್ಬರ ಕಾಲೊಬ್ರು ಎಳಿತಾನೆ ಇರುತ್ತೆ. ಸೊ ಇದರ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಅನ್ನೋ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಕಾಂಗ್ರೆಸ್ ಹತ್ರನೂ ಇಲ್ಲ, ಬಿಜೆಪಿ ಹತ್ರನೂ ಇಲ್ಲ. ಒಬ್ರಿಗೊಬ್ರು ಈ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾರೆ. ಆದರೆ ದರ ಏರಿಕೆಯಿಂದ ಬಳಲ್ತಾ ಇರೋರು ಯಾರು? ಜನಸಾಮಾನ್ಯರು. ಅದು ಕರ್ನಾಟಕದ ಜನ, ಅದು ಕೂಡ ಬೆಂಗಳೂರಿನ ಜನ. ಸೊ ಬೆಂಗಳೂರಿನ ಜನರಿಗೆ ಇಷ್ಟು ದರ ಹೆಚ್ಚಳ ಯಾಕೆ, ಏನು, ಎತ್ತ ಅನ್ನೋದರ ಬಗ್ಗೆ ಉತ್ತರ ಕೊಡಬೇಕಾಗಿರೋರು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈ ಹಿಂದೆ ಮೆಟ್ರೋ ದರ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ. ಏನು ಅಂತಂದ್ರೆ, ಯಾಕೆ ದರ ಹೆಚ್ಚಳ ಮಾಡಿದ್ರಿ, ಪ್ರಯಾಣಿಕರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ, ಕಂಪ್ಯಾರಿಟಿವ್ಲಿ ಬೇರೆ ಸಿಟಿಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿರುವಂತಹ ನಮ್ಮ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇದೆ ಅನ್ನೋ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಬಿಜೆಪಿ ಅವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಪ್ರೈಸ್ ಫಿಕ್ಸೇಷನ್ ನಮ್ಮ ಅಡಿಯಲ್ಲಿ ಬರೋದಿಲ್ಲ, ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ. BMRCL 2017ರ ನಂತರ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿಲ್ಲ, ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರೋದು. ಮತ್ತು ಈ ಪ್ರೈಸ್ ಫಿಕ್ಸೇಷನ್ಗೆ ಸಂಬಂಧಪಟ್ಟಂತೆ 3 ಜನ ಇರ್ತಾರೆ. ಅದರಲ್ಲಿ ಒಬ್ಬ ರಿಟೈರ್ಡ್ ಜಡ್ಜ್ ಮತ್ತು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ, ಕೇಂದ್ರ ಸರ್ಕಾರದ ಒಬ್ಬ ಪ್ರತಿನಿಧಿ, ಅಫಿಷಿಯಲ್ಸ್ ಇರ್ತಾರೆ. ಸೊ ಅವರು ನಿರ್ಧಾರ ಮಾಡ್ತಾರೆ ರೇಟ್ ಅನ್ನ ಜಾಸ್ತಿ ಮಾಡಬೇಕಾ ಬೇಡ ಅಂತ. ಎಲ್ಲ ವರದಿಗಳನ್ನ ತರಿಸ್ಕೊಂಡು ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತನಾಡಿ BMRCL ಏನು ದರ ಏರಿಕೆಗೆ ಸಂಬಂಧಪಟ್ಟಂತೆ ಒಂದು ರೆಕಮೆಂಡೇಶನ್ ಅಥವಾ ಮನವಿಯನ್ನ ಮಾಡಿರುತ್ತೋ ಅದನ್ನ ತೆಗೆದುಕೊಂಡು ಮತ್ತು ಸ್ಟೇಕ್ ಹೋಲ್ಡರ್ಸ್ ಅಭಿಪ್ರಾಯ ಪಡೆದುಕೊಂಡು ಈ ಪ್ರೈಸ್ ಫಿಕ್ಸೇಷನ್ ಕಮಿಟಿಯಲ್ಲಿ ಏನು ರಿಟೈರ್ಡ್ ಜಡ್ಜ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಏನು ಪ್ರತಿನಿಧಿಗಳಿರ್ತಾರೆ ಅವರು ಪ್ರೈಸ್ ಫಿಕ್ಸೇಷನ್ ಮಾಡ್ತಾರೆ ಮತ್ತು ಫೈನಲ್ ಡಿಸಿಷನ್ ಸೆಂಟ್ರಲ್ ಗವರ್ನಮೆಂಟ್ ತೆಗೆದುಕೊಳ್ಳುತ್ತೆ. ಯಾಕೆ ಅಂದ್ರೆ ಈ ಒಂದು ಮೆಟ್ರೋ ರೈಲ್ ಡಿಪಾರ್ಟ್ಮೆಂಟ್ ಎಲ್ಲವೂ ಕೂಡ 2002ರ ರೈಲ್ವೆ ಆಕ್ಟ್, ಮೆಟ್ರೋ ರೈಲ್ವೆ ಆಕ್ಟ್ 2002ರ ಅಡಿಯಲ್ಲಿ ಈ ಮೆಟ್ರೋ ಟ್ರೈನ್ಗಳು ಅಥವಾ ಮೆಟ್ರೋ ರೈಲ್ಗಳು ಬರೋದ್ರಿಂದ ಫೈನಲ್ ಡಿಸಿಷನ್ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಹಾಗೆ ನೋಡಿದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ 50-50% ಶೇರ್ಸ್ ಇರುತ್ತೆ. ಆ ಶೇರ್ಸ್ ಅಲ್ಲಿ ಮತ್ತು ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಫಿಷಿಯಲ್ಸೇ ಇರ್ತಾರೆ. 50-50% ಇದೆ. ಸೊ ನಾವು ಆಸ್ ಅ ರಾಜ್ಯ ಸರ್ಕಾರ ಈ ದರ ಏರಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಅವರು, ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ. ಈ ಕಡೆ ಬಿಜೆಪಿ ಅವರು ಇಲ್ಲ, ನಮ್ದೇನೂ ಇಲ್ಲ ಇದರಲ್ಲಿ, ಕೇಂದ್ರ ಸರ್ಕಾರದ್ದು ಕಮಿಟಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ. ಸೊ ರಾಜ್ಯ ಮತ್ತು ಕೇಂದ್ರದ ಸಹಭಾಗಿತ್ವದಲ್ಲಿ ನಡೆಯುವಂಥ BMRCL ಎರಡೂ ಸರ್ಕಾರಗಳ 50% ಶೇರ್ಸ್ ಇರೋದ್ರಿಂದ, ಪ್ರೈಸ್ ಫಿಕ್ಸೇಷನ್ಗೆ ಒಂದು ಕಮಿಟಿ ಇರೋದ್ರಿಂದ ಯಾರನ್ನು ಕೇಳಬೇಕು ಜನಸಾಮಾನ್ಯರು? ಇವತ್ತು ತೇಜಸ್ವಿ ಸೂರ್ಯ ಅವರು ಹೋರಾಟ ಮಾಡ್ತೀನಿ ಅಂತಾರೆ. ಯಾರ ವಿರುದ್ಧ ಹೋರಾಟ ಮಾಡ್ತೀರಿ? ರಾಜ್ಯ ಸರ್ಕಾರ ಹೇಳುತ್ತೆ ಫೈನಲ್ ಡಿಸಿಷನ್ ಇಸ್ ಆನ್ ಸೆಂಟ್ರಲ್ ಗವರ್ನಮೆಂಟ್ ಅಂತ. ನಾವು ಜನಸಾಮಾನ್ಯರು ಕೇಳಬೇಕು, ಸರಿಯಾದ ಮಾಹಿತಿ ಕೊಡ್ರಪ್ಪ. ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ, ಯಾರು ಇದಕ್ಕೆ ಹೊಣೆಗಾರರು? ಯಾಕೆ ಇಷ್ಟು ಜಾಸ್ತಿ ಮಾಡ್ತಾ ಇದ್ದೀರಾ? ಯಾರು ಮೆಟ್ರೋ ಟ್ರೈನ್ ಯೂಸೇ ಮಾಡೋಂಗಿಲ್ಲೋ ಇಷ್ಟು ಜಾಸ್ತಿ ಮಾಡ್ತಾ ಹೋದರೆ? ಇಡೀ ರಾಷ್ಟ್ರದಲ್ಲಿ ಇಲ್ಲದೆ ಇರುವಂಥ ರೇಟ್ ಬೆಂಗಳೂರಿನಲ್ಲಿ ಯಾಕೆ ಅನ್ನೋದ್ರ ಬಗ್ಗೆ ಕೇಂದ್ರ ಮತ್ತು
ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಹಾಗೆ ನೋಡಿದ್ರೆ ಇದು ಒಂದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಅಂದರೆ ಒಂದು ಸ್ವಾಯತ್ತ ಸಂಸ್ಥೆ ಅಂತ. ಸೊ ಕಂಪ್ಲೀಟ್ ಕಂಟ್ರೋಲ್ ರಾಜ್ಯಕ್ಕೂ ಇರೋದಿಲ್ಲ, ಕೇಂದ್ರಕ್ಕೂ ಇರೋದಿಲ್ಲ. ಇದು ಒಂದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್, ಒಂದು ಸ್ವಾಯತ್ತ ಸಂಸ್ಥೆ ಅನ್ನೋದಾದರೆ ಹೇಳೋರು ಕೇಳೋರು ಯಾರಿಲ್ಲ ಅನ್ನಂಗೆ ಆಯ್ತು. ಹಂಗಾದ್ರೆ